ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶೋನ ಕಂಟೆಸ್ಟೆಂಟ್ ಆದಂತಹ ಧನುಷ್ ಮಂಜುನಾಥ್ ಧನುಷ್ ಮಂಜುನಾಥ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸೈಕಲ್ ಓಡಿಸೋದ್ರಲ್ಲಿ ಗಿನ್ನಿಸ್ ದಾಖಲೆ ಮಾಡಿರುವಂತಹ ನಮ್ಮ ಧನುಷ್ ಮಂಜುನಾಥ್ ಅವರು ಡೊಳ್ಳು ಕುಣಿತದಲ್ಲಿ ಪ್ರಸಿದ್ಧಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಧನುಷ್ ಮಂಜುನಾಥ್ ಅವರಿಗೆ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಕನಸು. ಜಡ್ಜಸ್ಗಳು ಹೇಳಿದ ತಕ್ಷಣನೇ ಅವರು ಸಾಧಿಸಿದಂತಹ ಗಿನ್ನಿಸ್ ದಾಖಲೆನ ಹರಿದಾಕ್ತಾರೆ. ನಿಜವಾಗ್ಲೂ ಅವ್ರಿಗೆ ನೋವಾಗುತ್ತೆ. ಅದಾದ ನಂತರ ನಮ್ಮ ಜಡ್ಜಸ್ಗಳು ಹೇಳ್ತಾರೆ ಅದು ಫೇಕ್ ಅಂತ. ಬಟ್ ನನಗೆ ಧನುಷ್ ಮಂಜುನಾಥ್ನ ನೋಡಿದಾಗ ನನಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಖಂಡಿತವಾಗ್ಲೂ ಇಷ್ಟೆಲ್ಲ ಅಚೀವ್ ಮಾಡಿರುವಂತಹ ಧನುಷ್ ಮಂಜುನಾಥ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಇರಬೇಕು ಅನ್ಸುತ್ತೆ. ಕಾರಣ ಇಷ್ಟೇನೆ, ಧನುಷ್ ಮಂಜುನಾಥ್ ನಲ್ಲಿ ಇರುವಂತಹ ಡೆಡಿಕೇಶನ್, ಏನಾದ್ರೂ ಸಾಧಿಸ್ಬೇಕನ್ನೋ ಛಲ, ಏನೋ ಒಂದು ಮಾಡ್ತೀನಿ ಅಂದಾಗ ಯಾವುದೇ ತರದ ಸ್ಪಾನ್ಸರ್ಶಿಪ್ ಸಿಗದೇನೆ ಆಯ್ತಾ, ಇಲ್ಲಪ್ಪ ನಾನು ಬಿಗ್ ಬಾಸ್ ಹೋಗ್ಬೇಕು, ಬಿಗ್ ಬಾಸ್ ಅಲ್ಲಿ ನಾನು ಏನಾದ್ರು ಒಂದು ಅಚೀವ್ ಮಾಡ್ಬೇಕು ಅನ್ನೋ ಮನೋಭಾವ ಇದೆಯಲ್ಲ, ನಿಜವಾಗ್ಲೂ ಏನ್ ಗೊತ್ತಾ, ಧನುಷ್ ಮಂಜುನಾಥ್ ನಂತ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬೇಕು. ಯಾಕೆ ಅಂತಂದ್ರೆ ಇವರೆಲ್ಲ ಬಿಗ್ ಬಾಸ್ ಕನ್ಸು ಒತ್ತಿರೋದ್ರ ಜೊತೆಗೆ ತುಂಬಾನೇ ಕಾನ್ಫಿಡೆಂಟ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನಾವು ಸೂಪರ್ ಆಗಿ ಗೇಮ್ ಆಡ್ಬೇಕು, ನಮ್ಮ ಕರ್ನಾಟಕ ಜನತೆಗೆ ಇಷ್ಟ ಆಗುವಂತೆ ಗೇಮ್ ಆಡ್ಬೇಕು, ಮೆಚ್ಚಿಸ್ಬೇಕು, ಬಿಗ್ ಬಾಸ್ ಕನ್ನಡ ಸೀಸನ್ 13 ಏನಾದ್ರೂ ಆಯ್ತಾ ನಾವು ಅಚೀವ್ ಮಾಡ್ಲೇಬೇಕು, ವಿನ್ ಆಗ್ಲೇಬೇಕು, ಟ್ರೋಫಿ ಗೆಲ್ಬೇಕು ಅಂತ ತುಂಬಾನೇ ಆಸೆ ಹೊತ್ತಿದ್ದಾರೆ. ಧನುಷ್ ಮಂಜುನಾಥ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13 ಇರ್ಬೇಕು ಅನ್ನೋರು ಕಮೆಂಟ್ ಮಾಡಿ. ಅದೇ ರೀತಿ ಧನುಷ್ ಮಂಜುನಾಥ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರೋದ್ರಿಂದ ಧನುಷ್ ಮಂಜುನಾಥ್ ತರನೇ ಸಾಧನೆ ಮಾಡ್ಬೇಕು ಅಂದಿರೋ ಮಕ್ಳುಗಳು, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಎಷ್ಟೋ ಗಂಡ್ ಮಕ್ಳುಗಳು ಬಿಗ್ ಬಾಸ್ ನ ಆಸೆ ಹೊತ್ತಿದ್ದಾರೆ. ಆದ್ರೆ ಅದಕ್ಕೆ ತಕ್ಕಂತ ಏನೂ ಕೂಡ ಪ್ರಯತ್ನ ಮಾಡ್ತಾ ಇಲ್ಲ, ಜಸ್ಟ್ ಬಿಗ್ ಬಾಸ್ ಆಸೆ ಹೊತ್ತಿದ್ದಾರೆ. ಬಿಗ್ ಬಾಸ್ ಆಸೆ ಹೊತ್ತರೆ ಸಾಲದು, ಬಿಗ್ ಬಾಸ್ಗೆ ಹೋಗಕ್ಕೆ ನಾವ್ ಏನಾದ್ರೂ ಅಚೀವ್ ಮಾಡ್ಬೇಕು ಅನ್ನೋದನ್ನ ಧನುಷ್ ಮಂಜುನಾಥ್ ಅವ್ರನ್ನ ನೋಡಿ ಕಲಿಬೇಕು. ಧನುಷ್ ಮಂಜುನಾಥ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ಲೇಬೇಕು. ಬಾಯ್.